ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ ಸಮಾಜ ವಿಜ್ಞಾನ SLC ಸಮಾಜ ವಿಜ್ಞಾನ ಮಾಡೆಲ್ ಕ್ವೆಶ್ಚನ್ ಪೇಪರ್ ಮಾದರಿ ಉತ್ತರಗಳ 1ನೇ ಪೇಪರ್ನ ಕ್ವೆಶ್ಚನ್ ಆನ್ಸರ್ಸ್ ಮಾಡ್ತಾ ಇದ್ದೀವಿ. ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವೆಶ್ಚನ್ಸ್ಗಳು, ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರುವಂಥ ಕ್ವೆಶ್ಚನ್ಸ್ಗಳಂತ ಹೇಳ್ಬೋದು. ಸ್ಟಾರ್ಟ್ ಮಾಡೋಣ, ತಡೆ ಮಾಡಿದೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಲ್ರೆಡಿ 3 ತೆಗೆದುಹಾಕಿ ಡೈರೆಕ್ಟಾಗಿ ಆನ್ಸರನ್ನು ಬರೆದಿದೆ, ನೋಡ್ಬೋದು. ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಕಾಯೋ ಶ್ರೀ ಗೌರಿಯನ್ನು ರಚಿಸಿದವರು ಯಾರು? ಉತ್ತರ ಸಿ, ಬಸಪ್ಪ ಶಾಸ್ತ್ರಿ. 2, ಪ್ರಥಮ ಮಹಾಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು? ವರ್ಸೈಲ್ಸ್ ಒಪ್ಪಂದ. ವಿಶ್ವ ಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ಸ್ ವಿಫಲ ಆಗಲು ಕಾರಣ ಏನಪ್ಪ ಅಂತಂದರೆ 2ನೇ ಮಹಾಯುದ್ಧದ ಆರಂಭ. ಇನ್ನು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳುವಳಿ ಯಾವುದು? ಉತ್ತರ ಬಿ, ಅಪ್ಪಿಕೋ ಚಳುವಳಿ. ಇನ್ನು 5ನೇ ನೋಡಿ, ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಯಾವುದಪ್ಪ ಅಂದರೆ ಉತ್ತರ ಸಿ, ಅಕ್ಟೋಬರ್ ನವಂಬರ್. 6ನೇ ನೋಡಿ, ಮಾರ್ಗಸೂಚಿ ಎಂದು ಕರೆಯಲ್ಪಡುವ ತಂತ್ರಜ್ಞಾನ ಯಾವುದು? ಉತ್ತರ ಡಿ, GPS. GPS ಅಂದರೆ ನೋಡಿರಿ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಮೊಬೈಲಲ್ಲಿ ಇರುತ್ತೆ ನೋಡಿ, ಗೂಗಲ್ GPS ಅಂತ. ನೆಕ್ಸ್ಟ್ ನೋಡಿ 7ನೇದು, ನಮ್ಮ ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ಸ್ಥಳೀಯ ಸರ್ಕಾರ ಪದ್ಧತಿಯಲ್ಲಿ ಜಾರಿಗೆ ತರಲಾದ ಪಂಚಾಯತ್ ರಾಜ್ ವ್ಯವಸ್ಥೆ ಹೊಂದಿರುವುದು ಎಷ್ಟು ಹಂತಗಳನ್ನ? 3 ಹಂತಗಳನ್ನ. ಇನ್ನು 8ನೇ ನೋಡಿ, ಉದ್ಯಮಶೀಲತೆಯ ಆಂಗ್ಲಪರವಾದ ಎಂಟ್ರಪ್ರೆಡೆಯು ಬಂದಿರುವುದು ಯಾವುದರಿಂದ? ಅದು ಫ್ರೆಂಚ್ ಭಾಷೆಯಿಂದ ಬಂದಿದೆ. ಅಂದರೆ ಎಂಟ್ರಪ್ರಿನರ್ಶಿಪ್ ಅಂತ ಅಂತಾರೆ. ಇಂಡಿಯಾದಲ್ಲಿ ಭಾಳ ಈಗ ಒಂದು ಮುಖ್ಯ ಭೂಮಿಕೆಯಲ್ಲಿದೆ. ಈ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ. ಭಾರತವನ್ನು ಒಡೆದು ಆಳಲು ಬ್ರಿಟಿಷರು 1909ರ ಭಾರತೀಯ ಮಾರಿಷಸ್ ಕಾಯ್ದೆಯನ್ನು ಹೇಗೆ ಬಳಸಿಕೊಂಡರು? ಭಾರತೀಯ ಪರಿಷತ್ ಕಾಯ್ದೆಯನ್ನು ಹೇಗೆ ಬಳಸಿಕೊಂಡರು? ಉತ್ತರ ನೋಡಿ, ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ಭಾರತವನ್ನು ಒಡೆದು ಆಳಲು ಬ್ರಿಟಿಷರು 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಬಳಸಿಕೊಂಡರು. ನೆಕ್ಸ್ಟ್ ನೋಡಿರಿ 2ನೇದು, 10, ಹಿಟ್ಲರನು ಗೂಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ಏಕೆ ನೇಮಿಸಿದನು? ಉತ್ತರ ನೋಡಿರಿ, ಜನಾಂಗಿ ದ್ವೇಷವನ್ನು ಪ್ರಸಾರ ಮಾಡಲು ಹಿಟ್ಲರನು ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ನೇಮಿಸಿದನು. ನೆಕ್ಸ್ಟ್ ನೋಡಿ ಇನ್ನು 11ನೇದು, ವಿಶ್ವಸಂಸ್ಥೆಯ ದತ್ತಿ ಸಮಿತಿಯು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ ಏಕೆ? ಏಕೆಂದರೆ ಇದು ಯಾವ ಭೂಪ್ರದೇಶವೂ ಈ ಸಮಿತಿಯ ಆಡಳಿತಕ್ಕೆ ಒಳಪಟ್ಟಿಲ್ಲ. ನೆಕ್ಸ್ಟ್ ನೋಡೋಣ 12ನೇದು, ಪೂರ್ವಾಗ್ರಹವನ್ನು ವ್ಯಾಖ್ಯಾನಿಸಿ. ಉತ್ತರ, ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯೇ ಪೂರ್ವಾಗ್ರಹ. ಒಬ್ಬ ಯಾವುದೇ ವ್ಯಕ್ತಿ ಅಥವಾ ಒಂದು ವಸ್ತುವಿನ ಬಗ್ಗೆ ಮೊದಲೇ ಅದ್ರ ಬಗ್ಗೆ ಅದು ಹೀಗೆ ಇದೆ, ಅದು ಹಾಗೇ ಇದೆ ಅನ್ನೋದ್ರ ಬಗ್ಗೆ ನೆಗೆಟಿವ್ ಅಥವಾ ಪಾಸಿಟಿವ್ ಭಾವನೆಯನ್ನು ಹೊಂದಿರುವಂಥ ಒಂದು ಪೂರ್ವ ಭಾವನೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿರಿ 13ನೇದು, MRPL ವಿರುದ್ಧದ ಚಳುವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು? ಸೊ ಆನ್ಸರ್ ನೋಡಿರಿ, ಉತ್ತರ, ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಎಂದು MRPL ವಿರುದ್ಧದ ಚಳುವಳಿಯನ್ನು ಹಮ್ಮಿಕೊಳ್ಳಲಾಯಿತು. ನೆಕ್ಸ್ಟ್ ನೋಡಿ 14ನೇದು, ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಏಕೆ? ಏಕೆಂದರೆ ಅದು ಭಾರತದಲ್ಲಿಯೇ ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದೆ, ಹತ್ತಿ ಫ್ಯಾಕ್ಟರಿಗಳನ್ನು ಹೊಂದಿದೆ. 15ನೇ ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಅಥವಾ ಬ್ಯಾಂಕ್ಸ್ ಆಫ್ ಬ್ಯಾಂಕ್ ಅಂತ ಏಕೆ ಕರೆಯುತ್ತಾರೆ? ಉತ್ತರ, ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಣ ಮಾಡುತ್ತದೆ. ಅದಕ್ಕೆ ಅದನ್ನು ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾರೆ. ಇನ್ನು ರಿಸರ್ವ್ ಬ್ಯಾಂಕ್ ಎಲ್ಲಿದೆ ಅಂದರೆ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ, ಮಹಾರಾಷ್ಟ್ರದ ಮುಂಬೈಯಲ್ಲಿ ಇದೆ. ಇದು ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಸ್ಥಾಪನೆ ಆಯ್ತಂದರೆ ಏಪ್ರಿಲ್ 1, 1935ರಂದು ಸ್ಥಾಪನೆ ಆಗ್ತೈತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. 16 ನೋಡ್ರಿ, ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಯಾರು ಮಂಡಿಸುತ್ತಾರೆ? ಕೇಂದ್ರ ಹಣಕಾಸು ಸಚಿವರು ಏನು ಮಾಡ್ತಾರೆ? ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ
ಮಂಡಿಸುತ್ತಾರೆ? ಕೇಂದ್ರ ಹಣಕಾಸು ಸಚಿವರು. ಆನ್ಸರ್. ನೆಕ್ಸ್ಟ್ ಹೋಗೋಣ. ಪ್ರತಿಯೊಂದು ಪ್ರಶ್ನೆಗೆ 2-4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು ಫ್ರೆಂಡ್ಸ್. ಸಾರ್ವಜನಿಕ ಆಡಳಿತದ ಉಪಯೋಗಗಳನ್ನು ಪಟ್ಟಿ ಮಾಡಿರಿ. ಉತ್ತರ ನೋಡಿರಿ. ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕವಾಗುತ್ತವೆ, ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುತ್ತವೆ, ಸರ್ಕಾರದ ಆಧಾರ ಸ್ತಂಭವಾಗಿದೆ, ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿವೆ, ಸಾರ್ವಜನಿಕ ಆಡಳಿತ ಹೃದಯವಾಗಿವೆ, ಕಾನೂನು ಮತ್ತು ನೀತಿಗಳ ಅನುಷ್ಠಾನವನ್ನು ಮಾಡ್ತವೆ, ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತವೆ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತವೆ, ಸುಖಿ ರಾಜ್ಯಕ್ಕೆ ಅತ್ಯವಶ್ಯಕ ಅಂತ ಹೇಳ್ಬೋದು. ಸೊ ಒಂದಕ್ಕೆ ಅರ್ಧ ಮಾರ್ಕ್ಸು, ಅರ್ಧ ಇಂಟು 4 ಬರೆದ್ರೆ ಇದಕ್ಕೆ ಸಿಗುತ್ತೆ ನಿಮಗೆ 2 ಅಂಕಗಳು. ಮಿನಿಮಮ್ 4 ಆದರೂ ಬರಿಬೇಕು. ನೆಕ್ಸ್ಟು ಅಥವಾ ಅಂತಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರವನ್ನು ಪಟ್ಟಿ ಮಾಡಿ. ಇಲ್ಲಿದೆ ನೋಡಿ. ಸೊ ಇಲ್ಲೊಂದು ಟ್ರಿಕ್ ಮಾಡಿದೆ ನೋಡಿ ಫ್ರೆಂಡ್ಸ್. ಈ ಒಂದು ಆನ್ಸರ್ಗೆ ಸಂಬಂಧಿಸಿದಂತೆ ನೋಡಿ, ಕಾಯಂ ಒಂದು ಸದಸ್ಯ ರಾಷ್ಟ್ರಗಳ ಟ್ರಿಕ್ ಇದು. ಆರ್ ಫೇಸ್ ಇಲ್ಲಿ ನೋಡಿ. ಆರ್ ಅಂದರೆ ರಷ್ಯಾ, ಎಫ್ ಅಂದರೆ ಫ್ರಾನ್ಸು, ಎ ಅಂದರೆ ಅಮೇರಿಕಾ, ಸಿ ಅಂದರೆ ಚೈನಾ, ಇ ಅಂದರೆ ಇಂಗ್ಲೆಂಡ್ ಅಥವಾ ಯುನೈಟೆಡ್ ಕಿಂಗ್ಡಮ್. ಸೊ ಆರ್ ಫೇಸ್ ಈಸ್ ದ ಕೋಡ್ ವರ್ಡ್ ಆರ್ ಫೇಸ್. ನೋಡಿ, ಈ ಥರ ಹಲವಾರು ವಿಡಿಯೋಗಳನ್ನ ಮಾಡಿದ್ದೀನಿ, ನೋಡ್ಬೋದು. ಒಂದು ಚಾನಲ್ ಇದೆ ಕೋಡ್ ವರ್ಡ್ಸದು. ನೆಕ್ಸ್ಟ್ ನೋಡಿ, ಶಾಸನಾತ್ಮಕ ಕ್ರಮಗಳ ಹೊರತಾಗಿಯೂ ವರದಕ್ಷಿಣೆಯನ್ನು ಹೇಗೆ ನಿಯಂತ್ರಿಸಬಹುದು? ಉತ್ತರ ನೋಡಿ. ಜನಜಾಗೃತಿಯ ಮೂಲಕ, ಅಂತರ್ಜಾತೀಯ ವಿವಾಹಗಳು, ಆಧುನಿಕ ಪ್ರಚಾರ ಮಾಧ್ಯಮಗಳು, ಸ್ವಯಂ ಸೇವಾ ಸಂಘಟನೆಗಳು, ಮಹಿಳಾ ಸಂಘಟನೆ ಪ್ರೋತ್ಸಾಹ. ಇಷ್ಟು ಬರೋದು ಸಿಗುತ್ತೆ ನಿಮಗೆ 2 ಅಂಕಗಳು. ನೆಕ್ಸ್ಟ್ ಹೋಗೋಣ. ಅಥವಾ ಇದೆ. ಸಾಮಾಜಿಕ ಸ್ತರ ವಿನ್ಯಾಸ ಹೇಗೆ ರೂಪುಗೊಂಡಿದೆ? ಇಲ್ಲಿದೆ ನೋಡಿ. ಆದಾಯ, ಶಿಕ್ಷಣ, ಉದ್ಯೋಗ, ಬುದ್ಧಿಶಕ್ತಿ, ಜಾತಿ ತಾರತಮ್ಯ, ಲಿಂಗ ತಾರತಮ್ಯ, ಪ್ರಾದೇಶಿಕ ತಾರತಮ್ಯ, ಬಡವ ಬಲ್ಲಿದ, ತಿರಸ್ಕಾರ, ಅಗೌರವ, ದ್ವೇಷ ಮೊದಲಾದ ಆಧಾರದ ಮೇಲೆ ರೂಪುಗೊಂಡಿದೆ. ನೆಕ್ಸ್ಟ್ ನೋಡಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಸಹಾಯಕವಾಯಿತು, ಸಮರ್ಥನೆ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಉತ್ತರ ನೋಡಿ. ಯಾವುದೇ ಭಾರತೀಯ ರಾಜನು ಮಕ್ಕಳಿಲ್ಲದೆ ಸತ್ತರೆ ಅವನ ದತ್ತುಪುತ್ರನಿಗೆ ಉತ್ತರಾಧಿಕಾರತ್ವ ಹಕ್ಕಿರಲಿಲ್ಲ. ಅಂತಹ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಲಾಗುತ್ತಿತ್ತು. ಅಂಥವು ಯಾವಪ್ಪ ಅಂದರೆ ಸತಾರಾ, ಜೈಪುರ, ಸಂಬಲ್ಪುರ, ಉದಯಪುರ, ಝಾನ್ಸಿ ಮತ್ತು ನಾಗಪುರಗಳು ಬ್ರಿಟಿಷ್ ವಶ ಆಗ್ತವೆ. ನೆಕ್ಸ್ಟ್ ನೋಡಿರಿ. ಸ್ವಾತಂತ್ರ್ಯ ನಂತರದಲ್ಲಿ ಭಾರತವು ಎದುರಿಸುವ ಸಮಸ್ಯೆಗಳು ಯಾವ್ಯಾವು ಅಂದರೆ ನಿರಾಶ್ರಿತ ಸಮಸ್ಯೆ, ಕೋಮುಗಲಭೆಗಳು, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಆಹಾರದ ಉತ್ಪಾದನೆ, ಕೃಷಿ ಮತ್ತು ಕೈಗಾರಿಕಾಭಿವೃದ್ಧಿ, ಕೋಮುವಾದ, ಪ್ರಾದೇಶಿಕವಾದ. ಅದರ ಜೊತೆಗೆ ಅನಕ್ಷರತೆ, ಬಡತನ, ಭ್ರಷ್ಟಾಚಾರ, ಲಾಭಕೋರತನ, ಕಳ್ಳ ಸಾಗಾಣಿಕೆ. ನೆಕ್ಸ್ಟ್ ನೋಡಿ. ಮಳೆ ನೀರು ಕೊಯ್ಲಿನ ವಿಧಗಳು ಯಾವ ಅಂದರೆ ಮಳೆ ಬಿದ್ದ ಸ್ಥಳದಲ್ಲಿ ನೀರನ್ನು ಸಂಗ್ರಹಿಸುವುದು ಒಂದನೇದು ವಿಧಾನ. ಎರಡನೇದಪ್ಪ ಅಂದರೆ ಮಳೆ ಬಿದ್ದ ನಂತರ ಹರಿಯುವ ನೀರನ್ನು ಸಂಗ್ರಹಿಸಿಕೊಳ್ಳುವುದು. ಇವೆರಡು ಬಂದರೆ 2 ಮಾರ್ಕ್ಸ್ ನಿಮಗೆ. ನೆಕ್ಸ್ಟ್ ನೋಡಿ. ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯಗಳು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯಕವಾಗಿ ಸಮರ್ಥಿಸಿರಿ ಅಂತಿದೆ. ಉತ್ತರ ನೋಡಿ. ಹೆಚ್ಚು ವಾಣಿಜ್ಯ ಮಾದರಿ ಬೆಳೆಗಳಿವೆಯವು, ಅಲ್ಪಾವಧಿಯ ಬೆಳೆಗಳು, ಸರ್ಕಾರವು ಹೆಚ್ಚು ಪ್ರಾಮುಖ್ಯತೆ ನೀಡುತ್ತದೆ, ಅಪಾರ ಪ್ರಗತಿಯನ್ನು ಸಾಧಿಸಿವೆ, ರೈತರ ಆದಾಯ ವೃದ್ಧಿಸಲು ಪೂರಕವಾಗಿವೆ. ನೆಕ್ಸ್ಟ್ ನೋಡಿ. ಹಸಿರು ಕ್ರಾಂತಿ ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿತ್ತು, ಸಮರ್ಥಿಸಿರಿ. ಸೊ ಇವೇನು ಕ್ರಾಂತಿಗಳು ಬರ್ತವೆ ಫ್ರೆಂಡ್ಸ್, ಒಂದು 12-15 ಕ್ರಾಂತಿಗಳು. ಈ ಕ್ರಾಂತಿಗಳ ಒಂದು ಟ್ರಿಕ್ಕನ್ನು ಕೋಡೋಡನ್ನು ನಾನು ಈ ಚಾನಲ್ನಲ್ಲಿ ಹಾಕಿದ್ದೀನಿ. ಅಲ್ಲಿ ಹೋಗಿ ನೀವು ಕಂಪ್ಲೀಟ್ ಆಗಿರುವ ಎಲ್ಲ ಕ್ರಾಂತಿಗಳ ಒಂದು ಟ್ರಿಕ್ಕನ್ನು ನೋಡ್ಕೋಬೋದು. ಅಂದರೆ ಯಾವ ಒಂದು ರಂಗದಲ್ಲಿ ಯಾವ ಕ್ರಾಂತಿ ಆಯಿತು ಅಂತಂತ. ಎಕ್ಸಾಂಪಲ್ ಒಂದು ಲೈನ್ ಹೇಳ್ತೀನಿ ನೋಡಿ. ಹಸಿ ಆಹಾರಕ್ಕೆ ಬೂದು ಗೊಬ್ಬರ ಹಾಕಿದೆ. ಹಸಿ ಆಹಾರ ಅಂತಂದರೆ ಹಸಿರು ಕ್ರಾಂತಿ ಆಹಾರದ ಸಂಬಂಧಿಸಿದ್ದಾಗಿದೆ. ಬೂದು ಕ್ರಾಂತಿ ಆಗುತ್ತೆ. ಆ ಬೂದು ಕ್ರಾಂತಿ ಗೊಬ್ಬರಕ್ಕೆ ಸಂಬಂಧಿಸಿದ್ದು. ಸೊ ಈ ರೀತಿ ಒಂದು ಹಾಡಿನ ಮೂಲಕ ಮಾಡಿದ್ದೀನಿ, ನೋಡ್ಬೋದು ಈಸಿಯಾಗಿ. ನೋಡಿ ಇಲ್ಲಿ ಆನ್ಸರ್ ನೋಡಿ. ಹಸಿರು ಕ್ರಾಂತಿ ಹಲವಾರು ಅಂಶಗಳ ಪ್ರಭಾವಿತವಾಗಿತ್ತು. ಯಾವುದಂದರೆ ತೀವ್ರ ಬರಗಾಲ, ಆಹಾರ ಧಾನ್ಯಗಳ ಕೊರತೆ, ಹೆಚ್ಚು ಇಳುವರಿ ಕೊಡುವ ಬೀಜಗಳು, ರಾಸಾಯನಿಕ ಗೊಬ್ಬರಗಳ ಬಳಕೆ, ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯಗಳ ಬಳಕೆ, ಸಹಾಯಧನ ವ್ಯವಸ್ಥೆ, ಕಡಿಮೆ ಬಡ್ಡಿದರದಲ್ಲಿ ಸಾಲ, ಉಗ್ರಾಣಗಳ ವ್ಯವಸ್ಥೆ, ಶೌಚಾಲಯಗಳ ವ್ಯವಸ್ಥೆ. ನೆಕ್ಸ್ಟ್ ನೋಡಿ. ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ಗ್ರಾಹಕರ ಹಿತರಕ್ಷಣೆಯನ್ನು ಹೇಗೆ ರಕ್ಷಣೆ ಮಾಡುತ್ತದೆ ಅದರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಕಂಪ್ಲೀಟಾಗಿ ಡೀಟೇಲ್ಸು ನೋಡ್ಬೋದು, ನೀವು ಪಾಸ್ ಮಾಡಿಕೊಂಡು ಓದ್ಬೋದು. ನೆಕ್ಸ್ಟ್ ನೋಡಿ. 6 ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ವಿವರಿಸಿರಿ ಅಂತ ಕೊಟ್ಟಿದ್ದಾರೆ. ಎಷ್ಟಿದೆ ನೋಡಿ. ಇವೆಷ್ಟಿಂದ್ರೆ 6 ಕಾರಣಗಳು. ಇದೆಷ್ಟು ಬರೆದರೆ ನಿಮಗೆ ಸಿಗುತ್ತೆ 3 ಅಂಕಗಳು. ಅಥವಾ ಇನ್ನೊಂದಿದೆ ಕ್ವಶನು. ಬ್ರಿಟಿಷ್ ಭೂ ಕಂದಾಯ ಪದ್ಧತಿಯಿಂದ
ಭಾರತೀಯ ರೈತರ ಮೇಲಾದ ಪರಿಣಾಮಗಳನ್ನು ವಿವರಿಸಿರಿ. ಇಲ್ಲಿದೆ ನೋಡಿ ಉತ್ತರ. ಎಷ್ಟು ಬರೆದ್ರೆ ನಿಮಗೆ ಸಿಗುತ್ತೆ ಫ್ರೆಂಡ್ಸ್? 6 ಸೆಂಟೆನ್ಸ್ಗೆ ಸಿಗುತ್ತೆ. ಇಂಟು 1.5 ಅಂದರೆ ನಿಮಗೆ 3 ಅಂಕಗಳು ಸಿಗುತ್ತವೆ. ಇಂಪಾರ್ಟೆಂಟ್ ಕ್ವಶನ್ ನೋಡಿದ್ದು. ನೆಕ್ಸ್ಟು, ಅರಣ್ಯಗಳು ನಮಗೆ ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾಗಿ ಹೇಗಿದೆ ನೋಡಿ. ಇದು ಅಂತೂ ಈಸಿ ಕ್ವಶನ್, ಆರಾಮಾಗಿ ಬರೀಬೋದು. 6 ಸೆಂಟೆನ್ಸ್ ಅಲ್ಲ, 8 ಸೆಂಟೆನ್ಸ್ ಕೂಡ ನೀವು ಬರೀಬೋದು ಈಸಿಯಾಗಿ. ಇಷ್ಟು ಬರೆದ್ರೆ ನಿಮಗೆ 3 ಅಂಕಗಳು 6 ಸೆಂಟೆನ್ಸ್ಗೆ. ಅಥವಾ ಅಂತ ಮತ್ತೊಂದಿದೆ, ದೂರ ಸಂವೇದಿ ತಂತ್ರಜ್ಞಾನವು ಇದು ಅತ್ಯಂತ ಅವಶ್ಯಕವಾಗಿದೆ ಹೇಗೆ ಅಂತ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ಇದೆ ನೋಡಿ ಇಲ್ಲಿ. 1 2 3 4 5 6 ವಾಕ್ಯಗಳಿಗೆ ಸಿಗುತ್ತೆ ನಿಮಗೆ 3 ಅಂಕಗಳು. 6 ವಾಕ್ಯಗಳು ಕಂಪಲ್ಸರಿಯಾಗಿ ಬರೀಬೇಕು. ಇನ್ನು ಗ್ರಾಮೀಣ ಭಾರತದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ಈ ಪರಿಸ್ಥಿತಿಯನ್ನು ವಿವರಿಸಿರುವಂಥ 1 2 3 4 5 6 7 8 ಇವೆ. ಸೊ 6 ಬರೆದ್ರೆ 6 ಮಿನಿಮಮ್ಮು, 8 ಬರೆದಿದ್ದಾರೆ. ಸೊ ನಿಮಗೆ 6 ಅರ್ಧ, ಒಂದೊಂದಕ್ಕೆ ಅರ್ಧ ಆತಂದರೆ 3 ಅಂಕಗಳು ಸಿಗುತ್ತವೆ. ನೆಕ್ಸ್ಟ್ ಹೋಗೋಣ. ಅಥವಾ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳನ್ನು ವಿವರಿಸಿರಿ. ಇಲ್ಲಿದೆ ನೋಡಿ, ತೆರಿಗೆಯೇತರ ಆದಾಯದ ಮೂಲಗಳು ಈ ರೀತಿ ಇವೆ. ಸೊ ಇಷ್ಟಕ್ಕೆ ಬರೆದ್ರೆ ನಿಮಗೆ 3 ಅಂಕಗಳು. ಇನ್ನೊಂದು ನೋಡಿ, ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ವ್ಯವಹಾರಗಳು ಯಾವ್ಯಾವ ಇದೆ ನೋಡಿ. ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುತ್ತದೆ, ಅಂಚೆ ಉಳಿತಾಯ ಖಾತೆಗಳನ್ನು ಆರಂಭಿಸಿದೆ, ಕಿಸಾನ್ ವಿಕಾಸ ಪತ್ರಗಳನ್ನು ನೀಡುತ್ತದೆ, ಅಂಚೆ ವಿಮೆ ಇದೆ, ನಿವೃತ್ತಿ ವೇತನ ಇದೆ, ಹಣವನ್ನು ವರ್ಗಾಯಿಸುವುದು, ಈ ರೀತಿಯಾದಂಥ ಆರ್ಥಿಕ ವ್ಯವಹಾರಗಳು ನಡೀತವೆ. ಈ ನೆಕ್ಸ್ಟ್ ನೋಡಿ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳು ವಹಿಸುವ ಪಾತ್ರವೇನು? ಕಂಪ್ಲೀಟಾಗಿ ಡೀಟೇಲ್ ಇದೆ. ಇಷ್ಟು ಬದಲು ಸಿಗುತ್ತೆ ನಿಮಗೆ 3 ಅಂಕಗಳು. ನೆಕ್ಸ್ಟ್ ಹೋಗೋಣ. ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ತಂದ ಸುಧಾರಣೆಗಳು ಯಾವ್ಯಾವು? ಇಲ್ಲಿದೆ ನೋಡಿ. ಎಷ್ಟು ಬರೆದ್ರೆ ನಿಮಗೆ ಸಿಗುತ್ತವೆ 3 ಅಂಕಗಳು. 1 2 3 4 5 6 7 6 ಬರೆದ್ರೆ ನಡೆಯುತ್ತೆ. ಇನ್ನು 1857ರ ದಂಗೆ ವಿಫಲತೆ ಕಾರಣಗಳು. ಇದು ಭಾಳ ಇಂಪಾರ್ಟೆಂಟು. 1857 ದಂಗೆ ಫಿಕ್ಸ್. ಇದ್ರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ ಪ್ರತಿ ಒಂದು ಎಕ್ಸಾಮ್ಗೆ. ಸೊ ನೋಡ್ಬೋದು, ಇಲ್ಲಿದೆ ನೋಡಿ ಕಂಪ್ಲೀಟಾಗಿ ಡೀಟೇಲು. ಸೊ ಇಷ್ಟು ಬರೆದ್ರೆ 1 2 3 4 5 6 7 8 9 10 ಇವೆ. ಮಿನಿಮಮ್ 6 ಬರೆದ್ರೆ ನಿಮಗೆ ಸಿಗುತ್ತೆ ಅಂಕಗಳು 3. ಭಾರತ ಸರ್ಕಾರವು ಭಯೋತ್ಪಾದನೆ ಸವಾಲನ್ನು ಹೇಗೆ ನಿಯಂತ್ರಿಸುತ್ತೆ? ಇದು ರಾಷ್ಟ್ರೀಯ ತನಿಖಾ ದಳ NIA ಇದೆ, ATS ಇದೆ, IB ಇದೆ, RA ಇದೆ. ಸೊ ಇವುಗಳ ಮೂಲಕ ನಿಯಂತ್ರಣವನ್ನು ಮಾಡ್ತೈತೆ. ಬೇಹುಗಾರಿಕೆಯನ್ನು ಮಾಡಿ ನಮ್ಮ ದೇಶವನ್ನು ರಕ್ಷಣೆ ಮಾಡುತ್ತೆ. ಓಕೆ, ಇಷ್ಟು ಬರೆದ್ರೆ ನಿಮಗೆ ಸಿಗುತ್ತೆ 3 ಅಂಕಗಳು. ನೆಕ್ಸ್ಟ್ ಹೋಗೋಣ. ಇನ್ನು ಸಂಘಟಿತ ವಲಯ ಕೆಲಸಗಾರರು ಮತ್ತು ಅಸಂಘಟಿತ ವಲಯ ಕೆಲಸಗಾರ ನಡುವಿನ ವ್ಯತ್ಯಾಸ ಇಲ್ಲಿದೆ ನೋಡಿ. ಸಂಘಟಿತ ಕೆಲಸಗಾರ ಇಲ್ಲಿದೆ, ಅಸಂಘಟಿತ ಕೆಲಸಗಾರ ಇಲ್ಲಿದೆ. ಇದನ್ನು ಒಂದ್ಸರಿ ನೀವು ಒಂದು ಲಿಸ್ಟನ್ನು ಹಾಕಿ ಒಂದ್ಸರಿ ಬರ್ಕೊಂಡು ಬಿಡ್ರಿ, ಈಸಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಭೂಕುಸಿತಕ್ಕೆ ಕಾರಣಗಳೇನು? ಇಲ್ಲಿದೆ ನೋಡಿ. ಪರ್ವತ ಹರಿವಿನ ನೀರು, ಸಮುದ್ರ ತೀರದ ಅಲೆಗಳು ಭೂಮಿಯನ್ನು ಕೊರೆಯುವುದು, ಪರ್ವತ ವಲಯಗಳಲ್ಲಿ ರಸ್ತೆಗಳ ನೀರು ಮಾರ್ಗ, ಕಾಲುವೆಗಳ ನಿರ್ಮಾಣ, ಸಡಿಲವಾದ ಮಣ್ಣಿನ ಪದರ, ಗಣಿಗಾರಿಕೆ, ಅರಣ್ಯನಾಶ, ಕಡಿದಾದ ಇಳಿಜಾರಿನಲ್ಲಿ ಉಳುಮೆ ಮಾಡುವುದು. 3 ಅಂಕಗಳು ಸಿಗುತ್ತವೆ ನಿಮಗೆ. ಇನ್ನು 8 ವಾಕ್ಯಗಳಲ್ಲಿ ನೋಡಿ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳ ಪಾತ್ರವನ್ನು ವಿವರಿಸಿರಿ. ಇಲ್ಲಿದೆ ನೋಡಿ. ಇಷ್ಟು ಬರೆದ್ರೆ ನಿಮಗೆ ಸಿಗುತ್ತೆ 4 ಅಂಕಗಳು. 8 ಮಿನಿಮಮ್ ಬರೆಯಬೇಕು. 1 2 3 4 5 6 7 8 ಮಿನಿಮಮ್ ಬರೆದ್ರೆ ನಿಮಗೆ ಸಿಗುತ್ತೆ 4 ಅಂಕಗಳು. ಅಥವಾ ದಯಾನಂದ ಸರಸ್ವತಿಯವರ ಕೊಡುಗೆಗಳು ವಿವರಿಸಿರಿ ಅಂತ ಕೊಟ್ಟಿದ್ದಾರೆ. 4 ಬರೆಯಬೇಕು ಮಿನಿಮಮು. 1 2 3 4 5 8 ಬರೆಯಬೇಕು. 5 6 7 8 ಇಷ್ಟು ಬರೆದ್ರೆ ಮಿನಿಮಮ್, ಇಷ್ಟು ಬರೆದ್ರೆ ನಿಮಗೆ ಸಿಗುತ್ತೆ 4 ಅಂಕಗಳು. ಯಾವುದಾದ್ರೂ ಈಸಿ ಇರುವಂಥ 4 ಪಾಯಿಂಟ್ಸ್ಗಳನ್ನು ತೊಗೊಳ್ಳಿ. ಇಲ್ಲಿ ಈಸಿ ಇದೆ ನೋಡಿ. ಎಷ್ಟು ತೊಗೊಳ್ಳಿ, ಈ 3 ಕಂಪಲ್ಸರಿ ಆಗಿ ತೊಗೊಳ್ಳಿ. ನೆಕ್ಸ್ಟು 35 ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳು. ಇಲ್ಲಿದೆ ನೋಡಿ. ಎಷ್ಟು ಬರೆದು ಸಿಗುತ್ತೆ ನಿಮಗೆ 4 ಅಂಕಗಳು. ನೆಕ್ಸ್ಟು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಇಲ್ಲಿದೆ ನೋಡಿ. ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲ, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕ ಪೂರೈಕೆ, ಬಂಡವಾಳ ಸೌಲಭ್ಯ, ಕಡಿಮೆ ದರದ ಭೂಮಿ ದೊರೆಯುವಿಕೆ, ತಾಂತ್ರಿಕತೆ, ಸರ್ಕಾರ ನೀತಿ ನಿಯಮಗಳು ಇತ್ಯಾದಿ. ಎಷ್ಟು ಬರೆದ್ರೆ ನಿಮಗೆ 4 ಅಂಕಗಳು ಫಿಕ್ಸ್. ನೆಕ್ಸ್ಟ್ ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಯನ್ನು ಬರೆಯುತ್ತಂದರೆ 8 ಬರೀಬೇಕು ಮಿನಿಮಮ್ಮು. ಇಲ್ಲಿ ಜಾಸ್ತಿನೇ ಇದೆ, ನೀವು ಎಷ್ಟು ಬೇಕಂದ್ರೂ ಬರಿಬೋದು. ಓಕೆ, ಇಲ್ಲಿವರೆಗೂ ಇದೆ. ಇನ್ನು ಭ್ರಷ್ಟಾಚಾರ ನಿಯಂತ್ರಿಸಲು ಸರ್ಕಾರ ಕೈಗೊಂಡಿರೋ ಕ್ರಮಗಳು. ಇಲ್ಲಿದೆ ನೋಡಿ. ಲೋಕಪಾಲ, ಲೋಕಾಯುಕ್ತ ಎಲ್ಲ ಇದೆ. ಇಷ್ಟು ಬರೆದ್ರೆ ನಿಮಗೆ 4 ಅಂಕಗಳು ಸಿಗುತ್ತೆ. ಮಿನಿಮಮ್ 8 ಬರೀಬೇಕು. 1 2 3 4 5 6 7 8. ಓಕೆ, ನೆಕ್ಸ್ಟ್ ನೋಡೋಣ. ಭಾರತ ನಕಾಶೆಯಲ್ಲಿ ಏನು ಭಾಗಗಳನ್ನು ತೂಗಿಸೋದಿದೆ.
ಸ್ಥಳಗಳನ್ನು ಇಲ್ಲಿದೆ ನೋಡಿ. ಇಲ್ಲಿ ಭಾಕ್ರಾನಂಗಲ್ ಅಣೆಕಟ್ಟಿದೆ. ಆಮೇಲೆ ಇಲ್ಲಿ ದುರ್ಗಾಪುರ ಬರುತ್ತೆ ಪಶ್ಚಿಮ ಬಂಗಾಳ ನಿಯರು. ಇಲ್ಲಿ ಪ್ಯಾರಾದೀಪ್ ಬರುತ್ತೆ. ಇಲ್ಲಿ ವಿಶಾಖಪಟ್ಟಣ ಬರುತ್ತೆ. ಆಮೇಲೆ ಇಲ್ಲಿ ಮುಂಬೈ ಇಲ್ಲಿ ಕಾರ್ನರಿಗೆ ಪೂರಾ ದಂಡಿಗೆ ಬರುತ್ತೆ. ಆಮೇಲೆ ತಾರಾಪುರ ಇಲ್ಲಿ ಬರುತ್ತೆ. ಕೊಚ್ಚಿ ಇಲ್ಲಿ ಕೆಳಗಡೆ ಬರುತ್ತೆ. ಪಾಕ್ ಜಲಸಂಧಿ ಇಲ್ಲಿ ಕೆಳಗಡೆ ಏನು ಶ್ರೀಲಂಕಾ, ಇವೆರಡರ ನಡುವೆ ಶ್ರೀಲಂಕಾ ಮತ್ತು ಭಾರತದ ಮಧ್ಯೆ ಇರುವಂಥ ಜಲಸಂಧಿ ಯಾವುದು? ಪಾಕ ಜಲಸಂಧಿ. ಓಕೆ, ಇದ್ರ ಬಗ್ಗೆನೂ ಕೋಡ್ ವರ್ಡ್ ಮಾಡಿದ್ದೀನಿ, ನೋಡ್ಕೋಬೋದು ನೀವು. ಇದು ಇಂದಿರಾ ಪಾಯಿಂಟ್ ಇಲ್ಲಿದೆ ನೋಡಿ, ಇದು ಇಂದಿರಾ ಪಾಯಿಂಟ್. ಸೊ ಇದಿಷ್ಟು ಮಾಹಿತಿಯೊಂದಿಗೆ ನೋಡಿ 23 ಡಿಗ್ರಿ ಉತ್ತರ ಅಕ್ಷಾಂಶ ಇದೆ ಈ ಒಂದು ರೇಖೆ. ಈ ಒಂದು ರೇಖೆಗೆ ಏನಂತಾರೆ? 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಕರೀತಾರೆ. ಸೊ ಏನು ನೋಡಿ, ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿ ಪರ್ಯಾಯ ಪ್ರಶ್ನೆಯಲ್ಲಿದೆ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಪ್ರಮುಖ ಉದ್ದೇಶಗಳಿವೆ ಎಷ್ಟಿದೆ ನೋಡಿ. ಸೊ ಇಷ್ಟು ಬರೆದ್ರೆ ಅವರಿಗೆ 5 ಮಾರ್ಕ್ಸ್ ಸಿಗುತ್ತವೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ಅಥವಾ ಅಂತ ಇದೆ. ಹಿಮಾಲಯ ಪರ್ವತದ ಅನುಕೂಲಗಳು, ಹಿಮಾಲಯ ಪರ್ವತಗಳ ಅನುಕೂಲಗಳು ಎಷ್ಟಿದೆ ನೋಡಿ. ಎಷ್ಟು ಬರೆದ್ರೆ 5 ಅಂಕಗಳು ಸಿಗುತ್ತವೆ ನಿಮಗೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ನಿಮ್ಗೆ ಕೇಳ್ಕೊಳ್ಳೋದು ಒಂದೇ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ಒಂದು ಟ್ರಿಕ್ ಹೇಳಿದ್ದೀನಿ, ಹಲವಾರು ವಿಡಿಯೋದಲ್ಲಿ ಟ್ರಿಕ್ಸ್ಗಳನ್ನ ಹೇಳಿದ್ದೀನಿ. ಅದೇ ರೀತಿ ಟ್ರಿಕ್ಸ್ಗಳನ್ನ ಮಾಡ್ತೀನಿ. ನಿಮಗೆ ಟ್ರಿಕ್ಸ್ಗಳು ಬೇಕಂತ ಅನಿಸಿದರೆ ಈ ಸಬ್ಜೆಕ್ಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದರ ಮೇಲೆ ಟ್ರಿಕ್ಸ್ ಮಾಡಿ ನಿಮಗೆ ಕೊಡ್ತೀನಿ ವಿಡಿಯೋ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್ ಫ್ರೆಂಡ್ಸ್.